ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇಲ್ಲೇ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲಿ ನೋಡ್ರಿ. ಕೇಂದ್ರದಲ್ಲೇ ಕಳೆದ ಹಲವು ದಿನಗಳಿಂದ ನೀಟ್ ಸಲುವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ವಾಂಚುಕ್ ಆಮರಣ ಅಂತ ಉಪವಾಸ ಕುಳಿತಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆ ಕೊಡಿಸಿ ಅಂತೇಳಿ ಆಮೇಲೆ ಪರಿಹಾರ ಮಾಡಲಿ ಅಂತೇಳಿ ಒಂದು ವರ್ಷ ತನಕ ಕುಳಿದ್ರು ರೈತರು. ಕೊನೆಗೆ 3 ಕಾನೂನು ಹಿಂದೆಷ್ಟು ತೆಗೆದಿದ್ದೀವಿ, ಕಿತ್ತಾಕಿಲ್ಲ ಅಂತ ಹೇಳಿಲ್ಲ, ಹಿಂದೆ ತೆಗೆದಷ್ಟು. ಅದರಲ್ಲೂ ತನ್ನ ಮೂಗಿನ ನೇರಕ್ಕೆ ನಡೆಯುವಂಥ ಪ್ರಸಂಗ ಬಂದಾಗ ವಿಶೇಷವಾಗಿ ಕೇಂದ್ರ ಸರ್ಕಾರ ಅಂದರೆ BJP ವಿರೋಧಿಗಳು ಎಷ್ಟೋ ಹೋರಾಟ ಮಾಡಿದ್ರು, ಅವ್ರಿಗೆ ಮಾನ್ಯತೆ ಕೊಡೋದಿಲ್ಲ ಅನ್ನೋದು ಅನೇಕ ಸಾಕ್ಷಿಗಳನ್ನು ತೋರಿಸ್ಬೋದು ನಾವು. ರೈತರ ಹೋರಾಟ ಆಗಿರ್ಬೋದು, ಇವತ್ತಿನ ಜಂಜಿಗಳ ಹೋರಾಟ ಆಗಿರ್ಬೋದು, ಅಥವಾ CJP ಹೋರಾಟ ಆಗಿರ್ಬೋದು, ವಾಂಗ್ಚುಕರ ಉಪವಾಸ ಆಗಿರ್ಬೋದು. ಇಷ್ಟೊಳಗೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ತೊಗೊಳ್ಬೇಕಾಗಿತ್ತು, ತೊಗೊಳ್ಳಿಲ್ಲ. ಅದೇ ಕಾಲಕ್ಕೆ ಇಲ್ಲೇ ಕರ್ನಾಟಕದಲ್ಲಿ ನೋಡ್ರಿ, ಇಲ್ಲೂ ಸ್ಟ್ರೈಕ್ಗಳು ಅದು ಎರಡು ಬೇರೆ ಬೇರೆ. ಒಂದು ಬಿಡದಿಲ್ಲೇ ರೈತರು ಕಳೆದ 470 ದಿವಸ ಹೋರಾಟ ಮಾಡ್ತಾ ಬಂದರು. ಬಿಡದಿಯನ್ನು ನೀವು ಟೌನ್ಶಿಪ್ ಮಾಡೋ ಆಗಿಲ್ಲ ಅಂಥೇಳಿ ಮ್ಯಾಕ್ಸಿಮಮ್ ರೈತರು ಕೇಳ್ತಾಯಿದ್ರು. ಆದರೆ ಮ್ಯಾಕ್ಸಿಮಮ್ 80% ರೈತರು ಅದು ಟೌನ್ಶಿಪ್ ಆಗಲಿ ಅಂತ ಕೇಳ್ತಾ ಇದ್ದಾರೆ ಅಂತ ಏನೇನು ಹೇಳಲಿಕ್ಕೆ ನೋಡಿದರು ನಮ್ಮ DK ಶಿವಕುಮಾರ್ ಅವರು. ಮಂತ್ರಿ ಆದ ತಕ್ಷಣ ಮಾಡೇ ಮಾಡಿದ್ರು, ಹಠಕ್ಕೂ ಬಿದ್ದು ಅದಕ್ಕೆ ಹೆಜ್ಜೆನೂ ಇಟ್ಟರು. ಆದರೆ ಒಳಗೆ ಹೊಕ್ಕ ತಕ್ಷಣ ಗೊತ್ತಾಯಿತು, ಇಲ್ಲಪ್ಪ ಇಲ್ಲೇ ಅಂದ್ಕೊಂಡಂಗಿಲ್ಲ ಎಲ್ಲ ಅನ್ನುವಂಥದ್ದು. ಜೊತೆಗಾರ ಮಿನಿಸ್ಟರ್ಗಳು ಅಥವಾ ಹೈಕಮಾಂಡ್ ಇದ್ದಿದ್ದು ನೀವು ಹುಡುಕ್ತಿರುವಂಥ ಹೆಜ್ಜೆ ಸರಿ ಇಲ್ಲ ಅಂತ ಹೇಳಿದ್ರಂತ ಕಾಣ್ತದೆ. ಅದರಿಂದ ಒಂದು ಸ್ವಲ್ಪ ಹಿಂದೆ ಸರಿಯುವಂಥದ್ದು. ಅಲ್ಲಿ ರೈತರು ಒಪ್ಪಿದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾಡ್ತಿರುವಂಥ ಮಾತು ಪ್ರಿಯಾಂಕಾ ಖರ್ಗೆ ಅವರಿಂದ ಹೇಳಿಕೆ ಕೊಡಿಸುವ ಮೂಲಕ ಬಿಡದೆ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ರೈತರು